ಇವತ್ತು ಈಗಾಗಲೇ ಅದಕ್ಕೆ ಪೂರ್ವ ಸಿದ್ಧತೆ ಸಭೆಯನ್ನು ಕೂಡ ಮಾಡಿ ಎಲ್ಲ ಇಲಾಖೆಗಳಿಗೂ ಸೂಚನೆಯನ್ನು ಕೊಟ್ಟು ಆರೋಗ್ಯ ಇಲಾಖೆ ಇರ್ಬೋದು, ಸ್ವಚ್ಛತೆ ದೃಷ್ಟಿಯನ್ನು ಇಟ್ಕೊಂಡಿರ್ಬೋದು, ಬೇರೆ ರೀತಿಯಲ್ಲಿ ಏನೆಲ್ಲ ಬರುವಂತ ರಸ್ತೆಗಳನ್ನ ಸರಿಪಡಿಸುವಂತದ್ದು ಎಲ್ಲವೂ ಕೂಡ ಈಗಾಗಲೇ ಮಾಡಿದ್ದೇವೆ. ಇವತ್ತು ನಮ್ಮ ಈ ಒಂದು ಚರ್ಚಿನಲ್ಲಿ ಒಂದು ವಾರ್ಷಿಕೋತ್ಸವದ ಒಂದು ಪೂಜೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸಾಮೂಹಿಕವಾಗಿ ಎಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಐತಿಹಾಸಿಕವಾದಂತಹ ಒಂದು ಪ್ರಸಿದ್ಧವಾದಂತಹ ಪುಣ್ಯ ಕ್ಷೇತ್ರ ಇದು. ಆ ನಿಟ್ಟಲ್ಲಿ ಇಲ್ಲಿಗೆ ಬಂದಂತಹ ಜನರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ಅಂತಕ್ಕಂಥ ನಿಟ್ಟಲ್ಲಿ ಭಾವನೆ ಇದೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಒಂದು ಪುಣ್ಯಕ್ಷೇತ್ರದ ಏನು ಸೆಂಟ್ ಆಂಟೋನಿಯವರ ಆಶೀರ್ವಾದದ ಮೂಲಕವಾಗಿ ಸಮಸ್ತ ಜನರಿಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಕೂಡ ಪ್ರಾರ್ಥನೆಯನ್ನ ಸಲ್ಲಿಸ್ತಾ, ಅದರ ಜೊತೆಯಲ್ಲಿ ಈ ವರ್ಷ ಮಳೆ ಉತ್ತಮ ರೀತಿಯಲ್ಲಿ ಆಗಬೇಕು, ತನ್ಮೂಲಕ ನಮ್ಮ ಜನರಿಗೆ, ನಮ್ಮ ರೈತರಿಗೆ ವಿಶೇಷವಾಗಿ ಉತ್ತಮ ರೀತಿಯಲ್ಲಿ ಒಂದು ಬದುಕನ್ನು ಮಾಡುವಂತ ಆಶೀರ್ವಾದವನ್ನು ಕೂಡ ಕರುಣಿಸಬೇಕು ಅಂತಕ್ಕಂಥ ನಿಟ್ಟಲ್ಲಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಸಮಸ್ತ ಮನುಕುಲಕ್ಕೆ ಇವತ್ತು ನೆಮ್ಮದಿಯಾದಂತ ಸುಖಮಯವಾದಂತ ಜೀವನವನ್ನ ಕರುಣಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತೇನೆ. ನಮಸ್ಕಾರ.